ನಮಸ್ಕಾರ. ಚೋರ್ ಬ್ರದರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಅವರಿಬ್ರು ಒಂದೇ ತಾಯಿ ಮಕ್ಕಳು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಣ್ಣ ತಮ್ಮಂದಿರ ಬುದ್ಧಿಗಳು ಡಿಫರೆಂಟ್ ಆಗಿರುತ್ತವೆ. ಆದರೆ ಇವರಿಬ್ಬರ ಬುದ್ಧಿ ಶಕ್ತಿ ಕೂಡ ಒಂದೇ. ಇವರಿಬ್ರು ತಮ್ಮ ಬುದ್ಧಿ ಸಾಮರ್ಥ್ಯಗಳನ್ನು ಬಳಸಿದ್ದು ಮಾತ್ರ ಕಳ್ಳತನ ಮಾಡೋದಿಕ್ಕೆ. ಇಂತಹ ಚೋರ್ ಬ್ರದರ್ಸ್ ಈಗ ಬೆಂಗಳೂರು ಪೊಲೀಸರ ಅತಿಥಿಗಳಾಗಿದ್ದಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಸದಾ ಜಗಳವಾಡ್ತಾ ಇರ್ತಾರೆ. ಇಬ್ಬರದು ವಿಭಿನ್ನ ಟೇಸ್ಟ್ಗಳಿರ್ತವೆ. ಒಬ್ರಿಗೆ ಒಂದಿಷ್ಟ ಆದ್ರೆ ಇನ್ನೊಬ್ರಿಗೆ ಅದಕ್ಕೆ ವಿರುದ್ಧವಾಗಿದ್ದೇ ಇಷ್ಟವಾಗುತ್ತೆ. ಎಲ್ಲರ ಮನೆಯಲ್ಲೂ ಇದು ಹೆತ್ತವರಿಗೆ ತಲೆನೋವಾಗಿರುತ್ತೆ. ಆದ್ರೆ ಇವತ್ತು ನಾವು ಹೇಳ್ತಾ ಇರೋ ಸ್ಟೋರಿ ಕೂಡ ಇಬ್ಬರು ಬ್ರದರ್ಸ್ಗಳಿಗೆ ಸಂಬಂಧಿಸಿದ್ದು. ಆದ್ರೆ ಇವರು ಎಲ್ಲರಂತಲ್ಲ. ಇವ್ರೇ ಅವರು. ನಾವು ಹೇಳ ಹೊರಟಿರೋದು ಇವರ ಬಗ್ಗೆನೆ. ಅಂದಹಾಗೆ ಇವರಿಬ್ಬರ ಹೆಸರು ಭರತ್ ಮತ್ತು ಚರಣ್. ಭರತ್ ಅಣ್ಣ, ಚರಣ್ ತಮ್ಮ. ಸಹಜವಾಗಿ ಅಣ್ಣ ತಮ್ಮಂದಿರು ಅಂದ್ರೆ ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ಬ ಬುದ್ಧಿವಾದ ಹೇಳ್ತಾರೆ. ಆದ್ರೆ ಇವರಿಬ್ರು ಮಾಡಿದ್ದು ಬರೀ ಮಣ್ ತಿನ್ನೋ ಕೆಲ್ಸ. ಅದಕ್ಕೆ ಪೊಲೀಸರು ಇವ್ರಿಗಿಟ್ಟಿರೋ ಹೆಸರು ಖತರ್ನಾಕ್ ಬ್ರದರ್ಸ್. ಅಂದಹಾಗೆ ಇವರಿಬ್ರು ಖತರ್ನಾಕ್ ಕಳ್ಳರು. ಬೆಂಗಳೂರಿನಲ್ಲಿ ನೀವು ಆಗಾಗ ಬೈಕ್ನಲ್ಲಿ ಬಂದ ಕಳ್ಳರಿಂದ ಮಹಿಳೆಯರ ಸರಗಳವು ಅನ್ನೋ ಸುದ್ದಿಗಳನ್ನ ಸಾಮಾನ್ಯವಾಗಿ ಕೇಳಿರ್ತೀರಾ. ಹಾಗೆ ಬೈಕ್ನಲ್ಲಿ ಬಂದು ಸರ ಕದಿಯೋ ಆಸಾಮಿಗಳೇ ಇವ್ರು. ಮಲ್ಲೇಶ್ವರಂ, ರಾಜಾಜಿನಗರಗಳೇ ಇವರ ಟಾರ್ಗೆಟ್. ಬೆಂಗಳೂರು ಜನನಿಬಿಡ ಕ್ಷೇತ್ರಗಳ ಪಟ್ಟಿಯಲ್ಲಿ ಮೊದಲಿಗೆ ಬರೋದು ಮಲ್ಲೇಶ್ವರಂ ಮತ್ತು ರಾಜಾಜಿನಗರ. ಈ ಏರಿಯಾಗಳಲ್ಲಿ ಹೆಚ್ಚಾಗಿ ನೆಲೆಸಿರೋದೇ ಶ್ರೀಮಂತರು ಅನ್ನೋ ಐಡಿಯಾ ಈ ಅಣ್ಣ ತಮ್ಮಂದಿರದ್ದು. ಹೀಗಾಗಿಯೇ ಈ ಏರಿಯಾಗಳಲ್ಲಿನ ಮಹಿಳೆಯರನ್ನ, ವಯೋವೃದ್ಧರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಇವರಿಬ್ರು ಒಟ್ಟಿಗೆ ಮಾಡ್ತಾ ಇದ್ದ ಕೆಲಸ ಅಂದ್ರೆ ಅದು ಕಳ್ಳತನ. ಇಷ್ಟಕ್ಕೂ ಇವರಿಬ್ಬರಿಗೆ ಕಳ್ಳತನದ ಗೀಳು ಹತ್ತಿದ್ದು ಹೇಗೆ? ಬೈಕ್ಗಳನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ರು? ಕದ್ದ ಬಳಿಕ ಆ ಬೈಕನ್ನ ಏನ್ ಮಾಡ್ತಾ ಇದ್ರು? ಈ ಸ್ಟೋರಿ ನೋಡಿ. ಹೇಳಿ ಕೇಳಿ ಇವರಿಬ್ರು ಅಣ್ಣ ತಮ್ಮಂದ್ರು. ಅಡ್ರೆಸ್ ಕೇಳೋ ನೆಪದಲ್ಲಿ ಅಥವಾ ಅವರ ಮೇಲೆ ಬೀಳೋ ನೆಪದಲ್ಲಿ ಚೈನ್ ಕಿತ್ಕೊಂಡು ಕ್ಷಣಾರ್ಧದಲ್ಲಿ ಪರಾರಿಯಾಗ್ತಿದ್ರು. ಒಂದು ಬಾರಿ ಅಣ್ಣ ಗಾಡಿ ಓಡಿಸಿದ್ರೆ ತಮ್ಮ ಚೈನ್ ಕೀಳ್ತಾ ಇದ್ದ. ಮತ್ತೊಮ್ಮೆ ತಮ್ಮ ಗಾಡಿ ಓಡಿಸಿದ್ರೆ ಅಣ್ಣ ಚೈನ್ ಕೀಳ್ತಾ ಇದ್ದ. ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ದ ಹಾಗೆ. ಮೋಜಿನ ಜೀವನಕ್ಕೆ ಬಿದ್ದಿದ್ದ ಬ್ರದರ್ಸ್. ಹೀಗೆ ಕಳ್ಳತನ ಮಾಡಿದ್ದ ಚೈನ್ಗಳನ್ನ ಮುತ್ತೂಟ್, ಮಣಪುರಂಗಳಂತಹ ಸಾಲ ಕಂಪನಿಗಳಲ್ಲಿ ಗಿರವಿಟ್ಟು ಹಣ ಪಡಿತಿದ್ರು. ಬಂದ ಹಣದಲ್ಲಿ ಪ್ರತಿಷ್ಠಿತ ಕಂಪನಿಗಳ ಪ್ಯಾಂಟು, ಶರ್ಟ್ಗಳನ್ನ ಖರೀದಿ ಮಾಡಿ ಶೋಕಿ ಮಾಡ್ತಿದ್ರು. ಇವರಿಬ್ರು ಸ್ಕೈ ಬಾರ್ಗಳಂತಹ ದೊಡ್ಡ ದೊಡ್ಡ ಪಬ್ಗಳಲ್ಲಿ ಕುಡಿತಾ ಇದ್ರು. ನೈಟ್ ಸ್ಟೇ ಮಾಡೋದು, ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸೋದು, ಹೀಗೆ ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ರು. ಶ್ರೀಮಂತರ ಮಕ್ಕಳು ಇವರ ಗರ್ಲ್ ಫ್ರೆಂಡ್ಸ್. ಇವರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಶ್ರೀಮಂತರ ಹೆಣ್ಣು ಮಕ್ಕಳು ಈ ಖದೀಮರ ಗರ್ಲ್ ಫ್ರೆಂಡ್ಗಳು. ಕದ್ದ ಹಣದಿಂದ ರಾಯಲ್ ಶೋಕಿ ಮಾಡ್ತಿದ್ದ ಈ ಆಸಾಮಿಗಳು ಪ್ರತಿಷ್ಠಿತ ಬಾರ್ಗಳಲ್ಲಿ ರಾತ್ರಿ ಸ್ಟೇ ಮಾಡ್ತಾ ಇದ್ರು. ಅಂತ ಪಬ್ಗಳಿಗೆ ಬರೋದು ಶ್ರೀಮಂತರ ಮಕ್ಕಳು. ಅವರನ್ನ ಬುಟ್ಟಿಗೆ ಹಾಕೊಂಡು ನಾವು ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತ ಶೋ ಕೊಡ್ತಿದ್ರು. ಇವರು ಕಳ್ಳರಾಗೋಕೆ ಕಾರಣ ಯಾರು ಗೊತ್ತಾ? ಭಾರತ್ ಅಂಡ್ ಚರಣ್ ಈ ಫೀಲ್ಡ್ ಗಿಳಿಯೋಕೆ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಅಲ್ಲಿ ಕಾಣೋದು ಇವರ ಹೆತ್ತವರು. ತಂದೆ ಸಣ್ಣ ವಯಸ್ಸಿನಲ್ಲೇ ಹೆಂಡತಿ ಮಕ್ಕಳನ್ನ ಬಿಟ್ಟು ಬೇರೊಬ್ಬಳ ಜೊತೆ ಹೋದ.
ಇನ್ನು ತಾಯಿ ಆಕೆಯ ಶೋಕಿಯ ಜೀವನಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಇನ್ನು ಮಕ್ಕಳ ಪಾಲನೆ ಹೇಗಾಗತ್ ಹೇಳಿ? ಹೀಗೆ ಹೆತ್ತವರ ಪ್ರೀತಿಗೆ ದೂರವಾದ ಈ ಬ್ರದರ್ಸ್ ರೌಡಿಸಂ ಫೀಲ್ಡ್ ನಲ್ಲಿ ಪರಿಚಯವಿದ್ದ ಕೆಲವರ ಸಂಘ ಬೆಳೆಸ್ತಾರೆ. ಆಮೇಲೆ ಶೋಕಿ ಜೀವನಕ್ಕೆ ಮುಂದಾಗಿ ಕಳ್ಳತನ ಮಾರ್ಗ ಹಿಡಿತಾರೆ. ಬ್ರದರ್ಸ್ಗೆ ಬ್ರೇಕ್ ಹಾಕಿದ ಖಾಕಿ ಪಡೆ. ಮಲ್ಲೇಶ್ವರಂ, ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ನಡೀತಿದ್ದ ಸರಗಳುವಿಗೆ ಬ್ರೇಕ್ ಹಾಕಲು ಮಲ್ಲೇಶ್ವರಂ ಇನ್ಸ್ಪೆಕ್ಟರ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿಯಾಗುತ್ತೆ. ಇವರಿಬ್ಬರ ಚಲನವಲನಗಳ ಬಗ್ಗೆ ಮಲ್ಲೇಶ್ವರಂ ಪೊಲೀಸರು ಮಾಹಿತಿ ಪಡೆದಿದ್ರು. ಹಲವು ದಿನಗಳ ಹಿಂದೆ ಮುಂಜಾನೆ ವಯೋವೃದ್ಧರಿಬ್ಬರಿಗೆ ಈ ಬ್ರದರ್ಸ್ ಸ್ಕೆಚ್ ಹಾಕಿದ್ದಾಗ ರೆಡ್ ಹ್ಯಾಂಡ್ ಆಗಿ ಬಂಧಿಸುವ ಮೂಲಕ ಖತರ್ನಾಕ್ ಬ್ರದರ್ಸ್ಗೆ ಬ್ರೇಕ್ ಹಾಕಿದ್ದಾರೆ. ಈ ಚೋರ ಬ್ರದರ್ಸ್ ನಿಂದ 12 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಶೋಕಿ ಜೀವನ ನಡೆಸ್ತಿದ್ದ ಖದೀಮರು ಸದ್ಯ ಜೈಲಿನಲ್ಲಿದ್ದಾರೆ. ಆದ್ರೆ ಅಲ್ಲಿಂದ ಹೊರಬಂದ ಮೇಲೆ ಮತ್ತೆ ಅದೇ ಚಾಳಿ ಮುಂದುವರೆಸಿದ್ರು ಅಚ್ಚರಿ ಇಲ್ಲ. ಯಾಕಂದ್ರೆ 2 ವರ್ಷಗಳ ಹಿಂದೆ ಜೈಲಿಗೆ ಹೋಗಿ ಬಂದಿದ್ದ ಇವರಿಬ್ರು ಜೈಲಿನಿಂದ ರಿಲೀಸ್ ಆದ್ಮೇಲೆ ಮತ್ತೆ ತಮ್ಮ ಚಾಳಿಯನ್ನ ಮುಂದುವರೆಸಿದ್ರು. ಅದಕ್ಕೆ ಹೇಳೋದು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಏನೇ ಆಗ್ಲಿ, ನೀವು ಎಚ್ಚರವಾಗಿರಿ. ಒಂದ್ಸಲ ಇವರು ಶೋಕಿಗಾಗಿ ಕಳ್ಳತನಕ್ಕೆ ಇಳಿದ್ರು. ಆ ನಂತರ ಆ ಶೋಕಿಯೇ ಇವರಿಗೆ ಕೆಲಸವಾಗಿ ಮಾರ್ಪಡ್ತು. ಒಂದ್ಸಲ ಇಂತಹ ದಂಧೆಗೆ ಇಳಿದ ಮೇಲೆ ಕೃಷ್ಣನ ವಾಸಸ್ಥಾನಕ್ಕೆ ಸೇರ್ಲೇಬೇಕಲ್ವಾ? ಈಗ ಇವರಿಗೂ ಆಗಿದ್ದು ಇದುವೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.